ಮತ್ತೊಂದು ವಾರದ ಕಿಚ್ಚನ ಪಂಚಾಯಿತಿ ಬಂದಿದೆ. ಅರ್ಧ ಪ್ರಯಾಣವನ್ನ ಮುಗಿಸಿ ಬಿಗ್ ಬಾಸ್ ಭರ್ಜರಿಯಾಗಿ ಮುನ್ನುಗ್ತಾ ಇದೆ. ಈ ವಾರವೂ ಸಹ ಸಾಕಷ್ಟು ಜನ ಸ್ಪರ್ಧಿಗಳು ತಪ್ಪು ಮಾಡಿದ್ದಾರೆ, ಸಾಕಷ್ಟು ವಿಚಾರದಲ್ಲಿ ಎಡವಿದ್ದಾರೆ. ಒಂದಷ್ಟು ಜನಕ್ಕೆ ಸ್ಫೂರ್ತಿ ತುಂಬುವಂತಹ ಕೆಲಸ ಕೂಡ ಆಗುತ್ತೆ. ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಹಾಗಾದ್ರೆ ಏನೇನೆಲ್ಲ ಆಗುತ್ತೆ, ಯಾವ ಸ್ಪರ್ಧಿಗೆ ಖಡಕಾದ ಕ್ಲಾಸ್ ತೆಗೆದುಕೊಳ್ತಾರೆ, ಯಾವೆಲ್ಲ ಟಾಸ್ಕ್ ನೀಡ್ತಾರೆ, ಯಾವ ರೀತಿಯಾಗಿರುತ್ತೆ ಅದೆಲ್ಲದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ನಾವು ಇಡೀ ವಾರವನ್ನ ಗಮನಿಸಿದ್ರೆ ಇಲ್ಲಿ ಒಂದು ರಾಜನ ಪ್ರಪಂಚ ಸೃಷ್ಟಿಯಾಗಿತ್ತು. ಯುವರಾಣಿಯ ಎಂಟ್ರಿ, ಕಡೆಯದಾಗಿ ಎಲ್ಲವೂ ಉಲ್ಟಾ ಪಲ್ಟಾ ಆಗುತ್ತೆ. ಈ ರೀತಿಯಾಗಿ ಸಾಗಿತ್ತು. ಕಡೆಯದಾಗಿ ಈಗ ಇಡೀ ವಾರವನ್ನ ನಾವು ಒಂದ್ ಕಡೆ ನಿಂತ್ಕೊಂಡು ಗಮನಿಸಿದ್ರೆ ಈ ವಾರ ಪ್ರತಿಯೊಬ್ಬ ಸ್ಪರ್ಧಿಗೂ ಬಹಳ ಇಂಪಾರ್ಟೆಂಟ್ ಆದಂತಹ ವಾರ ಆಗಿತ್ತು. ಇಲ್ಲಿ ಪ್ರತಿಯೊಬ್ಬ ಸ್ಪರ್ಧಿಗೂ ಉಳಿದ ಸ್ಪರ್ಧಿಗಳು ತಮ್ಮ ಬಗ್ಗೆ ಯಾವ ರೀತಿ ಒಂದು ಒಪಿನಿಯನ್ ಇಟ್ಕೊಂಡಿದ್ದಾರೆ, ಅವೆಲ್ಲದರ ಬಗ್ಗೆ ಒಂದು ರೀತಿ ಮನ ಪರಿವರ್ತನೆ, ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ವಾರ ಆಗಿ ಈ ವಾರ ಗುರುತಿಸ್ಕೊಂಡಿತ್ತು ಅಂತ ಹೇಳ್ಬೋದು. ವಾರಾಂತ್ಯದಲ್ಲೂ ಅದ್ರ ಕುರಿತಾಗಿ ಒಂದಷ್ಟು ಆಕ್ಟಿವಿಟೀಸ್ಗಳು ನಡೆಯುವಂತಹ ಸಾಧ್ಯತೆ ಇದೆ. ಇನ್ನು ಯಾರಿಗೆಲ್ಲ ಕ್ಲಾಸ್ ತೆಗೆದುಕೊಳ್ಬಹುದು ಅನ್ನೋದನ್ನ ನೋಡೋದಾದ್ರೆ ಅದರಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳೋದೆ ಉಗ್ರ ಮಂಜು ಅವರು. ಅದಕ್ಕೆ ಕಾರಣ ಕ್ಯಾಪ್ಟನ್ ಆಗಿ ಅವರು ರಾಜನ ಪಟ್ಟವನ್ನ ಅಲಂಕರಿಸ್ತಾರೆ, ಬಹಳ ಅದ್ಭುತವಾಗಿ ಅವರು ನಿಭಾಯಿಸ್ತಾರೆ. ಆದ್ರೆ ಮಧ್ಯದಲ್ಲಿ ಬಿಗ್ ಬಾಸ್ ಕೊಟ್ಟಂತಹ ಟ್ವಿಸ್ಟ್ ನಲ್ಲಿ ಎಡವುತ್ತಾರೆ ಅಂತ ಹೇಳ್ಬೋದು. ಒಂದು ಟಾಸ್ಕ್ ವಿಚಾರ ಅಂತ ಬಂದಾಗ ಅಥವಾ ಪರ್ಫಾರ್ಮೆನ್ಸ್ ವಿಚಾರ ಅಂತ ಬಂದಾಗ ಮಂಜು ಅವರು ಅದರಲ್ಲಿ ಎತ್ತಿದ ಕೈ ಸಖತ್ತಾಗಿ ಆ ಒಂದು ರಾಜನ ಪಾತ್ರವನ್ನ ಯಾರೂ ನಿಭಾಯಿಸೋದಕ್ಕೆ ಸಾಧ್ಯವಿಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಅದ್ಭುತವಾಗಿ ನಿಭಾಯಿಸಿದ್ರು. ಆದ್ರೆ ಯುವರಾಣಿಯ ಎಂಟ್ರಿ ಆದ ನಂತರದಲ್ಲಿ ಸಾಕಷ್ಟು ಡಿಸ್ಟರ್ಬ್ ಆಗ್ತಾರೆ. ಮೋಕ್ಷಿತಾ ಅವರು ಅದಕ್ಕೆ ತಕ್ಕಂತೆ ಟ್ರಿಗರ್ ಮಾಡ್ತಾ ಹೋಗ್ತಾರೆ. ಆದ್ರೆ ಅದನ್ನ ಅರಗಿಸಿಕೊಳ್ಳೋದಕ್ಕೆ ಅಥವಾ ತಡೆದುಕೊಳ್ಳೋದಕ್ಕೆ ಮಂಜು ಅವರಿಗೆ ಆಗೋದಿಲ್ಲ. ಅವರು ಸಹ ತಿರುಗಿ ಬೀಳ್ತಾರೆ. ಅದು ವೈಯಕ್ತಿಕ ಒಂದು ದ್ವೇಷಕ್ಕೆ ಕಾರಣ ಆಗುತ್ತೆ. ಈ ಒಂದು ವಾರದ ಮಧ್ಯದಿಂದ ನಾವು ಗಮನಿಸಿದ್ರೆ ಸಂಪೂರ್ಣವಾಗಿ ಅದೊಂದು ದ್ವೇಷದ ಯುದ್ಧ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಅದು ಮಂಜು ಹಾಗೆ ಮೋಕ್ಷಿತಾ ನಡುವೆ. ಇಲ್ಲಿ ಮಂಜು ಅವರು ಎಡವಿದ್ದು ಎಲ್ಲಿ ಅಂತ ಹೇಳಿದ್ರೆ ಹಾಡಿನ ವಿಚಾರದಲ್ಲಿ. ಮೋಕ್ಷಿತಾ ಅವರು ಏನು ಮನರಂಜನಾ ಕೂಟದಲ್ಲಿ ಒಂದು ಹಾಡನ್ನ ಹೇಳಿರ್ತಾರೆ, ಆ ಒಂದು ಹಾಡು ಅವರ ಒಂದು ಭಾವನೆ ಆಗಿತ್ತು, ಅದರಲ್ಲಿ ನಾಟಕೀಯತೆ ಇರಲಿಲ್ಲ. ಆದ್ರೆ ಮಂಜು ಅವರು ಅದನ್ನೇ ವ್ಯಂಗ್ಯವಾಡ್ತಾರೆ. ಅದರಲ್ಲೂ ತಮ್ಮ ತಂಡ ಗೆದ್ದಂತಹ ಸಂದರ್ಭದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆದಾಗ ರಾಜನ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಅವರು ಅದನ್ನ ಬಿಡೋದಿಲ್ಲ, ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದಕ್ಕೆ ಹೋಗ್ತಾರೆ. ಆ ಹಾಡನ್ನೇ ಮತ್ತೆ ಹಾಡಿ ವ್ಯಂಗ್ಯವಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ, ಅವರ ಭಾವನೆಯನ್ನ ಕೆದಕ್ತಾರೆ. ಅಲ್ಲಿ ಮೋಕ್ಷಿತಾ ಅವರು ಕಣ್ಣೀರನ್ನ ಹಾಕುವಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಆ ಮಟ್ಟಿಗೆ ಅದರಿಂದ ಅವರು ನೊಂದುಕೊಳ್ತಾರೆ. ಅವರು ಸಹ ಉಗ್ರ ಮಂಜು ಅವರ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಇಲ್ಲಿ ಮಂಜು, ಗೌತಮಿ ಹಾಗೆ ಭವ್ಯ, ಈ ಮೂರು ಜನರ ಒಂದು ಪರ್ಫಾರ್ಮೆನ್ಸ್ ಏನಿದೆ, ಇಡೀ ಬಿಗ್ ಬಾಸ್ ನ ಒಂದು ಪರ್ಫಾರ್ಮೆನ್ಸ್, ಈ ಒಂದು ಕಾರಣದಿಂದಾಗಿ, ಈ ಒಂದು ದೃಶ್ಯದಿಂದಾಗಿ ಆ ಎಲ್ಲ ವ್ಯಾಲ್ಯೂನ ಕಳ್ಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಯ್ತು ಅಂತ ಹೇಳ್ಬೋದು. ಆ ಮಟ್ಟಿಗೆ ವೀಕ್ಷಕರು ಸಹ ಅದನ್ನ ಸರಿ ಕಾಣಿಸ್ತಾ ಇಲ್ಲ. ಮೋಕ್ಷಿತಾ ಅವರನ್ನ ಆ ರೀತಿಯಾಗೆಲ್ಲ ಅವರು ನಡೆಸ್ಕೊಳ್ಬಾರ್ದಿತ್ತು ಅನ್ನೋ ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಈ ವಿಚಾರ ವೀಕೆಂಡ್ ನಲ್ಲಿ ಸದ್ದು ಮಾಡೇ ಮಾಡುತ್ತೆ. ಇನ್ನು ಮಂಜು ಅವರಿಗೆ ಈ ವಿಚಾರದಲ್ಲಿ ಮಾತ್ರ ಅಲ್ಲ, ನಾಮಿನೇಷನ್ ವಿಚಾರದಲ್ಲೂ ಸಾಕಷ್ಟು ತಪ್ಪುಗಳನ್ನ ಮಾಡಿದ್ದಾರೆ, ಪಕ್ಷಪಾತವನ್ನ ಮಾಡಿದ್ದಾರೆ. ಎಲ್ಲಿ ಸಂಪೂರ್ಣವಾದಂತಹ ಅಧಿಕಾರ ನಾಮಿನೇಷನ್ ಅಲ್ಲಿ ಮಂಜು ಅವರಿಗಿತ್ತು. ಎಲ್ಲಾ ಸ್ಪರ್ಧಿಗಳನ್ನ ಅವರು ಸಮನಾಗಿ ಕಾಣಬೇಕಿತ್ತು. ಆದ್ರೆ ಆ ರೀತಿ ಆಗೋದಿಲ್ಲ. ಗೌತಮಿ ಅವರ ಪರವಾಗಿ ಕೆಲವೊಂದಷ್ಟು ತೆಗೆದುಕೊಂಡಂತಹ ನಿರ್ಧಾರಗಳು, ಅವರನ್ನ ನಾಮಿನೇಷನ್ ಇಂದ ಸೇವ್ ಮಾಡುವಂತಹ ಅವರ ಒಂದು ದಾಟಿ ಏನಿತ್ತು ಅದು ವೀಕ್ಷಕರಿಗೆ ಹಿಡಿಸಿಲ್ಲ. ಇಲ್ಲಿ ಗೌತಮಿ ಅವರನ್ನ ಸೇವ್ ಮಾಡೋದಕ್ಕೆ ಅಂತಾನೆ ಮಂಜು ಪ್ರತಿಯೊಂದು ಹಂತದಲ್ಲೂ ಯಾರೆಲ್ಲ ನಾಮಿನೇಟ್ ಮಾಡಿದ್ರು ಅವರೆಲ್ಲ ಸರಿಯಾದ ಕಾರಣವನ್ನು ಕೊಟ್ಟಿದ್ರು. ಅದನ್ನ ತೆಗೆದುಕೊಂಡಂತಹ ರೀತಿ, ಗೌತಮಿ ಅವರ ವಿಚಾರದಲ್ಲಿ ತೆಗೆದುಕೊಂಡಂತಹ ರೀತಿ ಬೇರೆ ಬೇರೆ ಆಗಿತ್ತು. ಪಕ್ಷಪಾತ ಎದ್ದು ಕಾಣಿಸ್ತಾ ಇತ್ತು. ಈ ವಿಚಾರವೂ ಸಹ ವೀಕೆಂಡ್ ನಲ್ಲಿ ಸದ್ದು ಮಾಡುತ್ತೆ, ಮುನ್ನೆಲೆಗೆ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಇಡೀ ವಾರವನ್ನ ನಾವು ನೋಡಿದಾಗ ಮಂಜು, ಗೌತಮಿ ಅವರು ಯಾವ ರೀತಿ ಕಾಣಿಸ್ತಾ ಇದ್ರು. ಮಂಜು ಒಂದ್ ಕಡೆ ಮೋಕ್ಷಿತಾ ಅವರ ವಿಚಾರದಲ್ಲಿ ತಪ್ಪು ಮಾಡಿದ್ರೆ, ಇಲ್ಲಿ ಗೌತಮಿ ಅವರು ಅಲ್ಲಿ ಪ್ರಜೆನೋ ರಾಜನ ಸೇವಕಿನೋ ಆ ರೀತಿಯಾಗಿ ಕಾಣಿಸ್ತಾ ಇದ್ರು. ಇದು ಗೌತಮಿ ಅವರ ಆಟಕ್ಕೆ ಹೊಡೆತ ಬೀಳ್ತಿದೆ ಅಂತ ಹೇಳ್ಬೋದು. ಪ್ರತಿಯೊಂದು ಹಂತದಲ್ಲೂ ಅವರು ಮಂಜು ಅವರ ನೆರಳಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ವಿನಃ ಎಲ್ಲೂ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಂತಹ ಒಂದು ಪರ್ಫಾರ್ಮೆನ್ಸ್ ಅವರಿಂದ ಬಂದಿಲ್ಲ, ಅದರಲ್ಲೂ ಈ ವಾರದಲ್ಲಿ. ಹೀಗಾಗಿ ಇದು
ವೀಕೆಂಡ್ ಅಲ್ಲಿ ಚರ್ಚೆ ಆಗ್ಲೇಬೇಕು. ಗೌತಮಿ ಅವರಿಗೆ ಸರಿಯಾದ ರೀತಿಯಲ್ಲಿ ಒಂದು ಕಿವಿ ಮಾತನ್ನ ಹೇಳಿಲ್ಲ ಅಂತ ಹೇಳಿದ್ರೆ ಅವರು ಒಬ್ಬ ಒಳ್ಳೆಯ ಸ್ಪರ್ಧಿ ಎಲಿಮಿನೇಟ್ ಆದ್ರೂ ಆಶ್ಚರ್ಯ ಏನಿಲ್ಲ. ಹೀಗಾಗಿ ಮಂಜು ಹಾಗೆ ಗೌತಮಿ ಈ ವಾರದಲ್ಲಿ ಕಿಚ್ಚನ ಖಡಕ್ ಕ್ಲಾಸ್ಗೆ ಕೆಂಗಣಿಗೆ ಗುರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ತ್ರಿವಿಕ್ರಮ್ ಹಾಗೆ ಮೋಕ್ಷಿತಾ ವಿಚಾರ, ಮೋಕ್ಷಿತಾ ಅವರು ಪದೇ ಪದೇ ತ್ರಿವಿಕ್ರಮ್ ಅವರ ಹೆಸರನ್ನ ಬಳಕೆ ಮಾಡ್ಕೊಳ್ತಾರೆ. ನಾಮಿನೇಷನ್ ಇರ್ಬೋದು, ಯಾವುದೇ ನೆಗೆಟಿವ್ ಇರ್ಬೋದು, ಅಲ್ಲಿ ವಿಕ್ರಮ್ ಅವರ ಹೆಸರನ್ನ ಹೇಳ್ತಾರೆ. ಯಾಕೆ ಈ ರೀತಿಯಾಗಿ ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ವಿಚಾರ ಏನು ಎತ್ತ ಅನ್ನೋದು ವೀಕೆಂಡ್ ನಲ್ಲಿ ಸದ್ದು ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಇದು ಮಾತ್ರ ಅಲ್ಲ, ಮೋಕ್ಷಿತಾ ಅವರ ವಿಚಾರಕ್ಕೆ ಬಂದ್ರೆ, ಈ ವಾರದ ಟಾಸ್ಕ್ ಅಥವಾ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ, ಅಲ್ಲಿ ಮಂಜು ಅವರು ಏನ್ ಮಾಡ್ತಾರೋ ಅದನ್ನೇ ಒಂದು ರೀತಿ ಕಾಪಿ ಪೇಸ್ಟ್ ಮಾಡಿದಂತೆ ಕಾಣಿಸ್ತಾ ಇತ್ತು. ಪ್ರತಿಯೊಂದು ಸಂದರ್ಭದಲ್ಲೂ ಅವರು ತೆಗೆದುಕೊಂಡಂತಹ ನಿರ್ಧಾರ ಏನ್ ರಾಜ ಮಾಡ್ತಾರೋ ಅದಕ್ಕೆ ತಕ್ಕಂತೆ ಇರ್ತಾ ಇತ್ತು. ಅವರದ್ದೇ ಒಂದು ಆಟ ಎಲ್ಲೂ ಕಾಣಿಸ್ಲಿಲ್ಲ. ಒಂದು ಅವಕಾಶನ ಸದ್ಬಳಕೆ ಮಾಡೋ ರೀತಿನಲ್ಲಿ ಎಲ್ಲೂ ಅವರ ಆಟ ಕಾಣಿಸ್ಲಿಲ್ಲ. ಈ ವಿಚಾರವೂ ಸಹ ಪದೇ ಪದೇ ಅವರು ಅಸಮಾಧಾನಗೊಳ್ಳೋದು ಈ ಪ್ರತಿಯೊಂದು ವಿಚಾರಕ್ಕೂ, ಈ ವಿಚಾರವೂ ಸಹ ವೀಕೆಂಡ್ ನಲ್ಲಿ ಸದ್ದು ಮಾಡುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಾವು ಗಮನಿಸಿದಾಗ ಎಲ್ಲಾ ಸ್ಪರ್ಧಿಗಳು, ಇವರು ಮಾತ್ರ ಅಲ್ಲ, ಇಡೀ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ನಿರ್ಲಕ್ಷ್ಯ ಮಾಡಿದ್ರು ಒಂದು ಹಂತಕ್ಕೆ. ಬಿಗ್ ಬಾಸ್ ಸಹ ಅಲ್ಲಿ ಕೋಪಗೊಳ್ತಾರೆ. ಈ ವಿಚಾರವೂ ಸಹ ಕಿಚ್ಚನ ಕೆಂಗಣಿಗೆ ಗುರಿಯಾಗುತ್ತೆ ಅಂತ ಹೇಳ್ಬೋದು. ಇನ್ನು ಶೋಭಾ ಅವರ ವಿಚಾರಕ್ಕೆ ಬಂದ್ರೆ, ಶುರುವಿನಲ್ಲಿ ಇದ್ದಂತಹ ಒಂದು ಹುಮ್ಮಸ್ಸು, ಆ ಒಂದು ಕೂಗಾಟ ಈಗ ಇಲ್ಲ, ಆ ಒಂದು ಜೋಶ್ ಇಲ್ಲ, ಕಾಣಿಸ್ತಾ ಇಲ್ಲ. ಯಾವ ರೀತಿಯಾಗಿ ಅವರ ಮೇಲೆ ನಿರೀಕ್ಷೆ ಇತ್ತು, ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದ್ರು, ಸಾಕಷ್ಟು ಕೂಗಾಟ, ಹಾರಾಟ, ಚೀರಾಟ ಎಲ್ಲವೂ ಇತ್ತು, ಹೈಲೈಟ್ ಆಗಿದ್ರು. ತಮಗೆ ಸಿಕ್ಕಂತಹ ಅವಕಾಶವನ್ನ ಬಳಸ್ಕೊಂಡಿಲ್ಲ ಅಂದ್ರೂ ಸಹ ಸ್ಪರ್ಧಿಗಳ ವಿರುದ್ಧವಾಗಿ ತಿರುಗಿ ಬೀಳೋದ್ರ ಮೂಲಕವಾಗಿ ಅವರು ಹೈಲೈಟ್ ಆಗಿದ್ರು. ಆದ್ರೆ ಈ ವಾರದಲ್ಲಿ ಅವರು ಇದ್ದಾರೋ ಇಲ್ವೋ ಅನ್ನೋದೇ ಗೊತ್ತಾಗ್ಲಿಲ್ಲ. ಆ ರೀತಿಯಾಗಿತ್ತು ಪರ್ಫಾರ್ಮೆನ್ಸ್. ಪ್ರತಿಯೊಂದು ಮೂಮೆಂಟ್ ನಲ್ಲೂ ಅವರು ಸೈಡ್ ಲೈನ್ ಆಗ್ತಿದ್ರು. ಇಡೀ ವಾರ ಅವರು ಮೂಲೆ ಗುಂಪಾಗಿದ್ರು. ಅವರ ಒಂದೇ ಒಂದು ಮಾತು ಸಹ ಕೇಳಿ ಬರಲಿಲ್ಲ. ಅಷ್ಟರ ಮಟ್ಟಿಗೆ ಅವರ ಪರ್ಫಾರ್ಮೆನ್ಸ್ ಕಮ್ಮಿ ಇತ್ತು. ತಮ್ಮದೇ ರೀತಿಯಲ್ಲಿ ಅವರು ಕೊಡುಗೆಯನ್ನು ಕೊಡಬಹುದಿತ್ತು. ಓವರ್ ಆಲ್ ಒಂದು ಕಾನ್ಸೆಪ್ಟ್ಗೆ ಆ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಇರಲಿಲ್ಲ. ಇದು ವೀಕೆಂಡ್ ನಲ್ಲಿ ಸದ್ದು ಮಾಡುತ್ತೆ ಅಂತ ಹೇಳ್ಬೋದು. ಅವರಿಗೆ ಒಂದು ಅವರನ್ನ ಟ್ರಿಗರ್ ಮಾಡುವಂತಹ ಕೆಲಸ ಈ ವೀಕೆಂಡ್ ನಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಉಸ್ತುವಾರಿಯನ್ನ ನಿಭಾಯಿಸಿದ್ರಲ್ಲಿ ಪೈಕಿ ಚೈತ್ರ ಕುಂದಾಪುರ ಅವರ ಉಸ್ತುವಾರಿ, ಇಲ್ಲಿ ಅವರು ಮೋಕ್ಷಿತಾ ಅವರ ಗುಂಪಿಗೆ ಸೇರಿದ್ದರಿಂದ ಪ್ರತಿಸ್ಪರ್ಧಿ ತಂಡ ಏನಿದೆ ಅಥವಾ ವಿರೋಧಿ ತಂಡ ಏನಿದೆ ಅದನ್ನ ಟಾರ್ಗೆಟ್ ಮಾಡಿಕೊಂಡು ಉಸ್ತುವಾರಿ ಮಾಡದಂತೆ ಕಾಣಿಸ್ತಾ ಇತ್ತು. ತಾವೇ ಬುದ್ಧಿವಂತರು ಅನ್ನುವಂತೆ ಸಾಕಷ್ಟು ರೀತಿಯಲ್ಲಿ ಮ್ಯಾನಿಪುಲೇಟ್ ಮಾಡುವಂತಹ ಕೆಲಸಗಳು ಅವರಿಂದ ಆಯ್ತು. ಈ ವಿಚಾರದಲ್ಲೂ ವೀಕೆಂಡ್ ನಲ್ಲಿ ಕಿಚ್ಚನ ಒಂದು ಕ್ಲಾಸ್ ಅಗತ್ಯ ಇದೆ ಅಂತ ಹೇಳ್ಬೋದು. ಇನ್ನು ಶಿಶಿರ್ ಅವರ ವಿಚಾರಕ್ಕೆ ಬಂದ್ರೆ, ಕಳೆದ ಒಂದಷ್ಟು ವಾರಗಳ ಪರ್ಫಾರ್ಮೆನ್ಸ್ ನಾವು ನೋಡಿದ್ವಿ. ಕ್ಯಾಪ್ಟನ್ ಸಹ ಆಗಿದ್ರು. ಆದ್ರೆ ಅದಾದ ನಂತರದಲ್ಲಿ ಅವರ ಪರ್ಫಾರ್ಮೆನ್ಸ್ ಏನಿದೆ ವಾರದಿಂದ ವಾರಕ್ಕೆ ಕಡಿಮೆ ಆಗ್ತಿದೆ. ಒಂದು ರೀತಿ ಡೆಡ್ ಬಾಟಮ್ ಅಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಐಶ್ವರ್ಯ ಹಾಗೆ ಮೋಕ್ಷಿತಾ ಅವರು ಹೇಳಿದಂತ ಕೇಳುವಂತಹ ಒಬ್ಬ ಸ್ಪರ್ಧಿಯಾಗಿ ಅವ್ರೇನ್ ಹೇಳ್ತಾರೋ ಅದನ್ನು ಫಾಲೋ ಮಾಡೋದಷ್ಟೇ ಅವರ ಕೆಲಸ, ಈ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದು ಶಿಶಿರ್ ಅವರು ಕಳೆದ ವಾರದಲ್ಲೂ ನಾನು ಹೇಳಿದ್ದೆ, ಈ ವಾರ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಆದ್ರೂ ಅವರಿಂದ ಹೇಳ್ಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಬಂದಿಲ್ಲ. ಹೀಗಾಗಿ ಅವರು ಮುಂದಿನ ವಾರದಲ್ಲಿ ಎಲಿಮಿನೇಟ್ ಆದ್ರೂ ಆಶ್ಚರ್ಯ ಇಲ್ಲ. ಆ ಮಟ್ಟಿಗೆ ಅವರ ಒಂದು ಕಳಪೆ ಪ್ರದರ್ಶನ ಅಂತ ಹೇಳ್ಬೋದು. ಇದು ಸಹ ವೀಕೆಂಡ್ ನಲ್ಲಿ ಸದ್ದು ಮಾಡುತ್ತೆ. ಇದು ಮಾತ್ರ ಅಲ್ಲ, ಮತ್ತೊಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದು ವಿಕ್ರಮ್ ಅವರ ವಿಚಾರವಾಗಿ, ಅಂದ್ರೆ ತ್ರಿವಿಕ್ರಮ್ ಅವರ ವಿಚಾರವಾಗಿ. ಅವರು ಮೋಕ್ಷಿತಾ ಅವರಿಗೆ ಒಂದು ಪದ ಬಳಕೆ ಮಾಡ್ತಾರೆ. ಆ ಪದ ಏನು, ಯಾಕಂದ್ರೆ ಅದು ವೀಕ್ಷಕರಿಗೆ ಕೇಳಿಸಿಲ್ಲ, ಬೀಪ್ ಆಗಿತ್ತು. ಆ ಪದ ಏನ್ ಹೇಳಿದ್ರು ಅಂತದ್ದು ಅಂತ ಸಾಕಷ್ಟು ಚರ್ಚೆ ಆಗ್ತಿದೆ. ಒಟ್ಟಾರೆಯಾಗಿ ಇದಿಷ್ಟು ಈ ವಾರದ ಒಂದಷ್ಟು ಹೈಲೈಟ್ಸ್. ಯಾವ್ಯಾವ ಸ್ಪರ್ಧೆ ತಪ್ಪು ಮಾಡಿದ್ದಾರೆ, ಕಿಚ್ಚ ಯಾರಿಗೆಲ್ಲ ಖಡಕ್ ಕ್ಲಾಸ್ ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ. ಹಾಗಾದ್ರೆ ವೀಕ್ಷಕರೇ, ನಿಮ್ ಪ್ರಕಾರ ಯಾವ ಸ್ಪರ್ಧಿಗೆ ಕಿಚ್ಚ ಖಡಕ್ ಆದಂತಹ ಕ್ಲಾಸ್ ತೆಗೆದುಕೊಳ್ಬೇಕು, ಯಾರು ತಪ್ಪು ಮಾಡಿದ್ದಾರೆ ಅದನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಇದೇ ರೀತಿಯಾದಂತಹ ಕಂಟೆಂಟ್ ನೋಡೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.